ನಮಸ್ಕಾರ. ಬನ್ನಿ ಒಂದು ದೃಶ್ಯವನ್ನ ಕಲ್ಪಿಸಿಕೊಳ್ಳೋಣ. ಒಂದು ಪೇಟೆ ಬೀದಿ. ಅಲ್ಲಿ ಒಂದಿಷ್ಟು ಮಕ್ಕಳು ಆಟ ಆಡ್ತಿದ್ದಾರೆ. ಒಂದು ಗುಂಪು ಇನ್ನೊಂದು ಗುಂಪಿಗೆ ಬನ್ನಿ ಮದ್ವೆ ಆಟ ಆಡೋಣ ಅಂತ ಖುಷಿಯಿಂದ ಕೊಳಲು ಊದುತ್ತೆ. ಸರಿ. ಆದ್ರೆ ಆ ಇನ್ನೊಂದು ಗುಂಪು ಮುಖ ಗಂಟಿಕ್ಕೊಂಡು ಛೇ ನಾವಾಡಲ್ಲ ಅಂತಾರೆ. ಓಕೆ. ಹಠಮಾರಿ ಮಕ್ಕಳು. ಹೌದು. ಸರಿ. ಆಗ ಮೊದಲನೇ ಗುಂಪು ಹಾಗಿದ್ರೆ ದುಃಖದ ಆಟ ಆಡೋಣ, ಅಂತ್ಯಕ್ರಿಯೆ ಆಟ ಅಂತ ಶೋಕಗೀತೆ ಹಾಡುತ್ತೆ. ಅದಕ್ಕೂ ಸ್ಪಂದಿಸಲ್ಲ ಅಲ್ವಾ? ಅದಕ್ಕೂ ಇಲ್ಲ, ನಾವು ಅಳೋದಿಲ್ಲ ಅಂತಾರೆ. ಇದೊಂದು ಹೇಗ್ ಹೇಳುದು, ತುಂಬಾ ವಿಚಿತ್ರ ಸನ್ನಿವೇಶ ಅಲ್ವಾ? ನಿಜ. ಯಾವುದಕ್ಕೂ ಬಗ್ಗದ ಮನಸ್ಥಿತಿ. ಎಕ್ಸಾಕ್ಟ್ಲಿ. ಇದು ಯೇಸು ತನ್ನ ಕಾಲದ ಜನರ ಬಗ್ಗೆ ಹೇಳಿದ ಒಂದು ಸಾಮ್ಯ. ನಾವು ಕೊಳಲನೂದಲು ನೀವು ಕುಣಿದಾಡಲಿಲ್ಲ, ನಾವು ಶೋಕಗೀತೆ ಹಾಡಲು ನೀವು ಕಣ್ಣೀರಿಡಲಿಲ್ಲ. ಹೌದು. ಈ ಸರಳವಾದ ಮಕ್ಕಳಾಟದ ಕಥೆ ಹಿಂದೆ ಮನುಷ್ಯನ ಸ್ವಭಾವ, ನಮ್ಮ ನಿರೀಕ್ಷೆಗಳು ಮತ್ತು ದೇವರ ಸಂದೇಶವನ್ನು ನಾವು ಹೇಗೆ ಕೇಳಿಸಿಕೊಳ್ತೇವೆ ಅಥವಾ ತಿರಸ್ಕರಿಸ್ತೇವೆ ಅನ್ನೋದ್ರ ಬಗ್ಗೆ ಒಂದು ಆಳವಾದ ಸತ್ಯ ಅಡಗಿದೆ. ಇವತ್ತು ನಾವು ಈ ಕಥೆಯನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಇದರ ಅರ್ಥ ಏನು, ಇದರ ಹಿಂದಿನ ಸಂದೇಶವೇನು ಮತ್ತು ಮುಖ್ಯವಾಗಿ ಇವತ್ತಿನ ನಮ್ಮ ಬದುಕಿಗೆ ಇದರಿಂದ ಕಲಿಯೋ ಪಾಠವೇನು ಅಂತ. ಖಂಡಿತ. ಈ ಸಾಮ್ಯದ ವಿಶೇಷತೆಯೇ ಅದು. ಇದೊಂದು ಕನ್ನಡಿಯ ಹಾಗೆ. ಯೇಸು ಇದನ್ನೇ ಹೇಳಿದ್ದು 2000 ವರ್ಷಗಳ ಹಿಂದೆ. ಆದರೆ ಅದರಲ್ಲಿ ಕಾಣೋ ಚಿತ್ರಣ ಇವತ್ತಿಗೂ ಅಷ್ಟೇ ಸತ್ಯ. ಹೌದು. ಸಂತೋಷದ ಕರೆಯನ್ನಾಗ್ಲಿ ಗಂಭೀರ ಎಚ್ಚರಿಕೆಯನ್ನಾಗ್ಲಿ ಎರಡನ್ನೂ ತಿರಸ್ಕರಿಸುವ ಮನಸ್ಥಿತಿ ಇದೆಯಲ್ಲ, ಅದು ಯಾಕೆ ಬರುತ್ತೆ? ಈ ಪ್ರಶ್ನೆಯನ್ನು ಕೆದಕುವುದೇ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ಉದ್ದೇಶ. ಸರಿ. ಆಗಿದ್ರೆ ಮೊದಲು ಆ ಕಾಲದ ಪರಿಸ್ಥಿತಿಯನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಈ ಸಾಮ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಲು ಆ ಜನರ ಮನಸ್ಥಿತಿ ಹೇಗಿತ್ತು ಅಂತ ತಿಳಿಯೋದು ಮುಖ್ಯ ಅಲ್ವಾ? ಖಂಡಿತ. ಆ ಸಮಯದಲ್ಲಿ ಯಹೂದಿ ಜನರಲ್ಲಿ ಒಂದು ರೀತಿಯ ತೀವ್ರವಾದ ನಿರೀಕ್ಷೆ ಇತ್ತು. ಅವರು ಶತಮಾನಗಳಿಂದ ರೋಮನ್ ಆಳ್ವಿಕೆಯಲ್ಲಿದ್ದರು ಮತ್ತು ದೇವರಿಂದ ಒಬ್ಬ ರಕ್ಷಕ ಅಂದ್ರೆ ಮೆಸ್ಸಿಯ ಬರ್ತಾನೆ ಅಂತ ಕಾಯ್ತಿದ್ರು. ಆದ್ರೆ ಆ ಮೆಸ್ಸಿಯ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅವರಲ್ಲಿ ಬಹಳ ಗಟ್ಟಿಯಾದ ಕಲ್ಪನೆಗಳಿದ್ವು. ಕೆಲವರು ಅವನು ದಾವಿದನ ಹಾಗೆ ಒಬ್ಬ ಮಹಾನ್ ಯೋಧನಾಗಿ ಬಂದು ಆ ರೋಮಣ್ಣರನ್ನ ಓಡಿಸ್ತಾನೆ ಅಂತ. ಹೌದು, ಇಸ್ರಾಯೇಲನ್ನು ಸ್ವತಂತ್ರಗೊಳಿಸುತ್ತಾನೆ ಅಂತ ನಂಬಿದ್ರು. ಇನ್ನು ಕೆಲವರು ಮೋಶೆಯ ಹಾಗೆ ಒಬ್ಬ ಪ್ರವಾದಿ ಬಂದು ಧರ್ಮಶಾಸ್ತ್ರವನ್ನು ಪುನಃಸ್ಥಾಪಿಸುತ್ತಾನೆ ಅಂತ ಭಾವಿಸಿದ್ರು. ಅಂದ್ರೆ ದೇವರ ಸಂದೇಶವಾಹಕ ಹೇಗಿರ್ಬೇಕು, ಏನ್ ಮಾಡಬೇಕು, ಹೇಗ್ ಮಾತಾಡಬೇಕು ಅನ್ನೋದಕ್ಕೆ ಅವ್ರದೇ ಆದ ಒಂದು ಸ್ಕ್ರಿಪ್ಟ್ ರೆಡಿಯಾಗಿತ್ತು. ಪರ್ಫೆಕ್ಟ್. ಆ ಸ್ಕ್ರಿಪ್ಟ್ಗೆ ಸರಿಹೊಂದದ ಯಾರನ್ನೂ ಅವರು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಓಕೆ. ನಿಖರವಾಗಿ ಇದೇ ಹಿನ್ನೆಲೆಯಲ್ಲಿ ದೇವರ ಕಡೆಯಿಂದ 2 ಸಂದೇಶವಾಹಕರು ಬರ್ತಾರೆ ಮತ್ತು 2 ಅವರ ಸ್ಕ್ರಿಪ್ಟ್ ಅನ್ನು ಸಂಪೂರ್ಣವಾಗಿ ಹರಿದು ಹಾಕ್ತಾರೆ. ಮೊದಲನೆಯವನು ಸ್ನಾನಿಕ ಯೋವಾನನು. ಅವನು ರಾಜಮನೆತನದಿಂದ ಬಂದರೂ ಅರಮನೆಯಲ್ಲಿರದೆ ಮರುಭೂಮಿಯಲ್ಲಿ ವಾಸಿಸುತ್ತಿದ್ದ. ಒಂಟೆಯ ಕೂದಲಿನ ಬಟ್ಟೆ ಧರಿಸಿ ಮಿಡತೆ ಮತ್ತು ಕಾಡು ಜೇನನ್ನು ತಿನ್ನುತ್ತಿದ್ದ. ಅವನ ರೂಪವೇ ವಿಚಿತ್ರವಾಗಿತ್ತು. ಹೌದು, ಕೇಳೋಕೆ ವಿಚಿತ್ರವಾಗಿದೆ. ಅವನ ಸಂದೇಶವೂ ಅಷ್ಟೇ ಕಠೋರವಾಗಿತ್ತು. ಪಶ್ಚಾತ್ತಾಪ ಪಡೆಯಿರಿ, ದೇವರ ರಾಜ್ಯ ಸಮೀಪಿಸಿದೆ, ಕೊಡಲಿಯೂ ಮರಗಳ ಬುಡದಲ್ಲಿಯೇ ಇದೆ ಅಂತ ಗರ್ಜಿಸುತ್ತಿದ್ದ. ಅದು ಆ ಕಾಲದ ಜನರಿಗೆ ಒಂದು ದೊಡ್ಡ ಶಾಕ್ ಆಗಿರಬೇಕು. ಅವರು ನಿರೀಕ್ಷಿಸುತ್ತಿದ್ದ ಸುಸಂಸ್ಕೃತ ಧರ್ಮಗುರುವಿನ ಬದಲು ಕಾಡಿನಿಂದ ಬಂದ ಒಬ್ಬ ಒರಟು ವ್ಯಕ್ತಿ ಪಾಠ ಹೇಳ್ತಿದ್ದಾನೆ. ಹೌದು. ಹಾಗಾಗಿ ಅವರ ಪ್ರತಿಕ್ರಿಯೆ ಏನಾಗಿತ್ತು? ಇವನಿಗೆ ದೆವ್ವ ಹಿಡಿದಿದೆ ಅಂದ್ರು. ಓ. ಅವನ ತೀವ್ರತೆಯನ್ನು, ಅವನ ಕಠಿಣ ಜೀವನ ಶೈಲಿಯನ್ನು ನೋಡಿ ಇವನು ದೇವರಿಂದ ಬಂದವನಾಗಿರಲು ಸಾಧ್ಯವೇ ಇಲ್ಲ ಅಂತ ತೀರ್ಮಾನಿಸ್ಬಿಟ್ರು. ಅವನೊಬ್ಬ ಹುಚ್ಚ ಅಂತ ತಿರಸ್ಕರಿಸಿದ್ರು. ಇದು ಶೋಕಗೀತೆಯ ತಿರಸ್ಕಾರ. ಓಕೆ. ಹಾಗಿದ್ರೆ ದೇವರ ಪ್ಲಾನ್ ಎ ಅಂದ್ರೆ ಈ ಕಠೋರವಾದ ನೇರವಾದ ಸಂದೇಶ ವರ್ಕ್ ಆಗ್ಲಿಲ್ಲ. ಆಗ ಪ್ಲಾನ್ ಬಿ ಬಂತು ಅಲ್ವಾ? ಅದು ಯೇಸು. ಹೌದು. ಮತ್ತು ಯೇಸು ಯೋವಾನನಿಗೆ ಸಂಪೂರ್ಣ ವಿರುದ್ಧ. ಯೋವಾನ್ನ ಮರುಭೂಮಿಯಲ್ಲಿದ್ರೆ ಯೇಸು ಜನರ ಮಧ್ಯೆ, ಪಟ್ಟಣಗಳಲ್ಲಿ, ಹಳ್ಳಿಗಳಲ್ಲಿದ್ರು. ಯೋವಾನ್ನ ಉಪವಾಸ ಮಾಡ್ತಿದ್ರೆ ಯೇಸು ಮದುವೆ ಸಮಾರಂಭಗಳಲ್ಲಿ, ಔತಣಕೂಟಗಳಲ್ಲಿ ಭಾಗವಹಿಸ್ತಿದ್ರು. ಅವರು ಸಮಾಜದಿಂದ ತಿರಸ್ಕರಿಸಲ್ಪಟ್ಟಿದ್ದ ಸುಂಕದವರ ಜೊತೆ, ಪಾಪಿಗಳೆಂದು ಕರೆಯಲ್ಪಟ್ಟಿದ್ದವರ ಜೊತೆ ಊಟ ಮಾಡ್ತಿದ್ರು. ಅವರ ಸಂದೇಶ ಕೃಪೆ, ಕ್ಷಮೆ ಮತ್ತು ಪ್ರೀತಿಯ ಕುರಿತಾಗಿತ್ತು. ಇದು ಯೋವಾನನ ಶೈಲಿಗಿಂತ ಹೆಚ್ಚು ಜನಪ್ರಿಯವಾಗಿರ್ಬೇಕಿತ್ತಲ್ವೇ? ಜನರಿಗೆ ಹೆಚ್ಚು ಇಷ್ಟವಾಗುವ ಶೈಲಿ ಇದು. ಆಕ್ಚುಲಿ ಹಾಗೇ ಆಗ್ಬೇಕಿತ್ತು. ಆದ್ರೆ ಆಗಿದ್ದೇ ಬೇರೆ. ಜನರು ಯೇಸುವನ್ನು ನೋಡಿ ಇವನೊಬ್ಬ ಹೊಟ್ಟೆಬಾಕ, ಕುಡುಕ, ಸುಂಕದವರ ಮತ್ತು ಪಾಪಿಷ್ಟರ ಗೆಳೆಯ ಅಂತ ಗೇಲಿ ಮಾಡಿದ್ರು. ಅರೆ.
ಯೋಹಾನನ ದೂರವನ್ನು ದೆವ್ವ ಹಿಡಿದಿರುವುದು ಅಂದ್ರು. ಯೇಸುವಿನ ಸಾಮೀಪ್ಯವನ್ನು ಲೌಕಿಕತೆ ಮತ್ತು ಪಾಪಿಗಳ ಸ್ನೇಹ ಅಂತ ಜರಿದ್ರು. ಇದು ಕೊಳಲನಾದದ ತಿರಸ್ಕಾರ. ಒಂದು ನಿಮಿಷ, ಇಲ್ಲಿ ನನಗೊಂದು ಪ್ರಶ್ನೆ ಇದೆ. ಅವರ ಕಡೆಯಿಂದಲೂ ಯೋಚಿಸಿದ್ರೆ ಅವರ ಅನುಮಾನಗಳು ಪೂರ್ತಿ ತಪ್ಪಲ್ಲ ಅನ್ಬಹುದಾ? ಯಾಕಂದ್ರೆ ಯೋವಾನನ ವರ್ತನೆ ನಿಜಕ್ಕೂ ವಿಚಿತ್ರವಾಗಿತ್ತು. ಇತ್ತ ಯೇಸು ಶತಮಾನಗಳಿಂದ ಪಾಲಿಸಿಕೊಂಡು ಬಂದಿದ್ದ ಧಾರ್ಮಿಕ ನಿಯಮಗಳನ್ನೇ ಮುರಿಯುತ್ತಿದ್ರು. ಸೊ ಇದು ಕೇವಲ ಜನರ ಹಠಮಾರಿತನವೇ ಅಥವಾ ನಿಜಕ್ಕೂ ಆ ಸಂದೇಶವಾಹಕರು ಗೊಂದಲಮಯವಾಗಿ ನಡ್ಕೊಳ್ತಿದ್ದಾರೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಅವರ ವರ್ತನೆ ಗೊಂದಲಮಯವಾಗಿತ್ತು ಮತ್ತು ಉದ್ದೇಶಪೂರ್ವಕವಾಗಿ ಅಡ್ಡಿಪಡಿಸುವಂತಿತ್ತು, ಡಿಸ್ರಪ್ಟಿವ್ ಆಗಿತ್ತು. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಜನರ ಪ್ರತಿಕ್ರಿಯೆ. ಸರಿ. ಅದು ಕುತೂಹಲದಿಂದ ಕೂಡಿದ ಪ್ರಶ್ನೆಯಾಗಿರ್ಲಿಲ್ಲ. ನೀವು ಯಾಕೆ ಹೀಗೆ ಮಾಡ್ತಿದ್ದೀರಿ, ಇದರ ಅರ್ಥವೇನು ಅಂತ ಕೇಳೋ ಬದಲು ಅದು ತಕ್ಷಣದ ತೀರ್ಪು ಮತ್ತು ಖಂಡನೆಯಾಗಿತ್ತು. ಇವನಿಗೆ ದೆವ್ವ ಹಿಡಿಗಿದೆ, ಇವನೊಬ್ಬ ಪಾಪಿ. ಓಕೆ. ಅವರ ಮನಸ್ಸು ಎಷ್ಟು ಮುಚ್ಚಿ ಹೋಗಿತ್ತೆಂದ್ರೆ ತಮ್ಮ ನಿರೀಕ್ಷೆಗೆ ಭಿನ್ನವಾದ ಯಾವುದನ್ನೇ ಆದರೂ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನೇ ಅವರು ಮಾಡಲಿಲ್ಲ. ಸಮಸ್ಯೆ ಸಂದೇಶವಾಹಕರ ಶೈಲಿಯಲ್ಲಿರಲಿಲ್ಲ, ಬದಲಿಗೆ ಕೇಳುಗರ ಮುಚ್ಚಿದ ಹೃದಯದಲ್ಲಿತ್ತು. ಇದು ಸ್ಪಷ್ಟವಾಯಿತು. ಅಂದ್ರೆ ಸಮಸ್ಯೆ ಶೈಲಿಯದ್ದಲ್ಲ, ಸ್ವತ್ವವನ್ನು ಸ್ವೀಕರಿಸಲು ಸಿದ್ಧವಿಲ್ಲದ ಮನಸ್ಸಿನದ್ದು. ಹಾಗಾದ್ರೆ ಈ ಕೊಳಲು ಮತ್ತು ಶೋಕಗೀತೆಯ ಹಿಂದಿನ ಆಳವಾದ ದೈವಶಾಸ್ತ್ರೀಯ ಅರ್ಥವನ್ನು ನೋಡೋಣ. ಇದು ಕೇವಲ ಸಂತೋಷ ಮತ್ತು ದುಃಖದ ಸಂಕೇತಗಳಿಗಿಂತ ಹೆಚ್ಚಿನದನ್ನು ಹೇಳ್ತೆ ಅನ್ಸತ್ತೆ. ಖಂಡಿತ. ಶೋಕಗೀತೆ ಅಥವಾ ಲ್ಯಾಮೆಂಟ್ ಯೋವನ್ನನ ಸಂದೇಶವನ್ನು ಪ್ರತಿನಿಧಿಸುತ್ತೆ. ಅದು ಪಶ್ಚಾತ್ತಾಪದ ಕರೆ. ಅದು ಒಂದು ರೀತಿಯಲ್ಲಿ ರೋಗದ ಡಯಾಗ್ನೋಸಿಸ್ ಇದ್ದ ಹಾಗೆ. ನಮ್ಮಲ್ಲಿ, ನಮ್ಮ ಸಮಾಜದಲ್ಲಿ ಎಲ್ಲವೂ ಸರಿಯಿಲ್ಲ, ನಾವು ದಾರಿ ತಪ್ಪಿದ್ದೇವೆ ಎಂಬ ಕಠೋರ ಸತ್ಯವನ್ನು ಒಪ್ಪಿಕೊಳ್ಳುವಂತೆ ಮಾಡುವ ಕರೆ ಅದು. ಇದು ಅಂತ್ಯಕ್ರಿಯೆಯ ದುಃಖದ ಹಾಗೆ ಗಂಭೀರವಾದದ್ದು. ಯಾಕಂದ್ರೆ ನಮ್ಮ ಪಾಪದ ಸ್ಥಿತಿಯನ್ನು ನಾವು ಒಪ್ಪಿಕೊಳ್ಳದ ಹೊರತು ನಮಗೆ ರಕ್ಷಣೆಯ ಅಗತ್ಯವೇ ಕಾಣಿಸೋದಿಲ್ಲ. ಎಕ್ಸಾಕ್ಟ್ಲಿ. ಹಾಗೆಯೇ ಕೊಳಲು ಯೇಸುವಿನ ಸಂದೇಶವನ್ನು ಪ್ರತಿನಿಧಿಸುತ್ತೆ. ಅದು ದೇವರ ರಾಜ್ಯದ ಆಗಮನ, ಕ್ಷಮೆ, ಕೃಪೆಯ ಸಂತೋಷದ ಸುದ್ದಿ. ಇದು ಡಯಾಗ್ನೋಸಿಸ್ ನಂತರ ಕೊಡುವ ಚಿಕಿತ್ಸೆ ಇದ್ದ ಹಾಗೆ. ಹೌದು. ಮದುವೆಯ ಸಂಭ್ರಮದ ಹಾಗೆ. ಹೌದು. ನೀನು ಎಷ್ಟೇ ಪಾಪಿಯಾಗಿದ್ರೂ ನಿನ್ನನ್ನು ಪ್ರೀತಿಸುವ ದೇವರು ತನ್ನ ರಾಜ್ಯಕ್ಕೆ ನಿನ್ನನ್ನು ಆಹ್ವಾನಿಸುತ್ತಿದ್ದಾನೆ ಎಂಬ ಖುಷಿಯ ಸುದ್ದಿ. ಅದ್ಭುತವಾಗಿ ಹೇಳಿದ್ರಿ. ದೇವರು ಒಂದೇ ಪೀಳಿಗೆಗೆ ರೋಗದ ಗುರುತಿಸುವಿಕೆ ಅಂದ್ರೆ ಡಯಾಗ್ನೋಸಿಸ್ ಮತ್ತು ಅದರ ಚಿಕಿತ್ಸೆ ಕ್ಯೂರ್ ಎರಡನ್ನೂ ಕಳುಹಿಸಿದ. ಒಂದು ನ್ಯಾಯತೀರ್ಪಿನ ಎಚ್ಚರಿಕೆಯ ಮೂಲಕ, ಇನ್ನೊಂದು ಕೃಪೆಯ ಆಹ್ವಾನದ ಮೂಲಕ. ಆದರೆ ಅವರು ಎರಡನ್ನೂ ತಿರಸ್ಕರಿಸಿದ್ರು. ಎರಡನ್ನೂ. ನಿಮ್ಮ ಎಚ್ಚರಿಕೆ ನಮಗೆ ಬೇಕಿಲ್ಲ, ನಿಮ್ಮ ಆಹ್ವಾನವೂ ನಮಗೆ ಬೇಕಿಲ್ಲ ಅಂತ ಹೇಳಿದ ಹಾಗೆ. ಇದು ನನಗೆ ಆ ರೋಗಿಯ ಕಥೆಯನ್ನ ನೆನಪಿಸುತ್ತೆ. ವೈದ್ಯರು ನಿಮ್ಗೆ ಗಂಭೀರ ಕಾಯಿಲೆ ಇದೆ, ಎಚ್ಚರದಿಂದಿರಿ ಅಂದ್ರೆ ನೀವು ನೆಗೆಟಿವ್ ಆಗಿ ಮಾತಾಡ್ತೀರಿ ಅಂತ ದೂರುತ್ತಾನೆ. ಅದೇ ವೈದ್ಯರು ನಿಮಗೆ ಚಿಕಿತ್ಸೆ ಇದೆ, ಈ ಸಿಹಿಯಾದ ಔಷಧ ತೆಗೆದುಕೊಳ್ಳಿ ಅಂದ್ರೆ ಇದು ತುಂಬಾ ಸಿಹಿಯಾಗಿದೆ, ಇದರಲ್ಲಿ ಶಕ್ತಿಯೇ ಇರ್ಲಿಕ್ಕಿಲ್ಲ ಅಂತ ಅನುಮಾನ ಪಡ್ತಾನೆ. ಹೌದು. ಕೊನೆಗೆ ಆ ರೋಗಿಗೆ ಗುಣವಾಗುವ ಇಚ್ಛೆಯೇ ಇಲ್ಲ ಅನ್ಸಲ್ವಾ? ಅದೇ ಮನಸ್ಥಿತಿ. ನಿಖರವಾಗಿ. ಯಾಕೆಂದ್ರೆ ಶೋಕಗೀತೆಯನ್ನು ಒಪ್ಪಿಕೊಳ್ಳೋಬೇಕಾದ್ರೆ ನಮ್ಮಲ್ಲಿ ತಪ್ಪಿದೆ ಅಂತ ಒಪ್ಪಿಕೊಳ್ಳೋ ದೀನತೆ ಬೇಕು. ಕೊಳಲಿನ ಸ್ವರಕ್ಕೆ ಕುಣಿಯಬೇಕಾದ್ರೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲಾಗದು, ನಮಗೆ ದೇವರ ಕೃಪೆ ಬೇಕು ಅಂತ ಒಪ್ಪಿಕೊಳ್ಳೋ ನಮ್ರತೆ ಬೇಕು. ಎರಡೂ ನಮ್ಮ ಅಹಂಕಾರಕ್ಕೆ ಸವಾಲ್ ಹಾಕ್ತವೆ. ಹೌದು. ಹಾಗಾಗಿ ಎರಡನ್ನೂ ತಿರಸ್ಕರಿಸುವುದು ಸುಲಭದ ದಾರಿ. ಇಲ್ಲಿ ಪಾಪಿಷ್ಠರ ಗೆಳೆಯ ಎಂಬ ಆರೋಪದ ಬಗ್ಗೆ ಇನ್ನಷ್ಟು ಮಾತಾಡೋಣ. ಅವರ ಶತ್ರುಗಳು ಇದನ್ನ ಯೇಸುವನ್ನು ಅವಮಾನಿಸಲು, ಅವನನ್ನು ಅನರ್ಹನೆಂದು ಸಾಬೀತುಪಡಿಸಿದ್ರು. ಹೌದು. ಆ ಕಾಲದ ಸಂಸ್ಕೃತಿಯಲ್ಲಿ ನೀವು ಯಾರ ಜೊತೆ ಊಟ ಮಾಡ್ತಿರೋ ನೀವು ಅವರಂತೆಯೇ ಪರಿಗಣಿಸಲ್ಪಡುತ್ತಿದ್ರಿ. ಸೊ ಯೇಸು ಪಾಪಿಗಳ ಜೊತೆ ಊಟ ಮಾಡ್ತಾನೆ ಅಂದ್ರೆ ಅವನು ಒಬ್ಬ ಪಾಪಿ, ಅವನಿಗೆ ದೈವಿಕ ಪವಿತ್ರತೆ ಇಲ್ಲ ಅಂತ ಹೇಳೋದು ಅವರ ಉದ್ದೇಶವಾಗಿತ್ತು. ಆದ್ರೆ ಇಲ್ಲೊಂದು ಅದ್ಭುತವಾದ ವಿಪರ್ಯಾಸವಿದೆ. ಅವರ ಆರೋಪವೇ ಯೇಸುವಿನ ಉದ್ದೇಶದ ಸಾರಾಂಶವಾಗಿತ್ತು. ಹೇಗೆ? ಯೇಸು ಸ್ವತಃ ಹೇಳಿದಂತೆ, ವೈದ್ಯನು ಬೇಕಾಗಿರುವುದು ರೋಗಿಗಳಿಗೆ, ಆರೋಗ್ಯವಂತರಿಗಲ್ಲ. ಅವರು ಬಂದಿದ್ದೇ ದಾರಿ ತಪ್ಪಿದವರನ್ನು ಹುಡುಕಿ ರಕ್ಷಿಸಲು. ಹಾಗಾಗಿ ಅವರ ಶತ್ರುಗಳು ಮಾಡಿದ ಆರೋಪ ಅವರ ಮಿಷನ್ ಸ್ಟೇಟ್ಮೆಂಟ್ ಆಗ್ಬಿಡ್ತು. ವಾವ್! ಅವರು ಅರಿಯದೆಯೇ ಯೇಸುವಿನ ಕಾರ್ಯದ ಸತ್ಯವನ್ನು ಸಾರುತ್ತಿದ್ರು. ಅದ್ಭುತ. ಅವರು ಅವಮಾನ ಅಂತ ಭಾವಿಸಿದ್ದು ವಾಸ್ತವಾಗಿ ಆತನಿಗೆ ಗೌರವದ ಬಿರುದಾಗಿತ್ತು. ಸರಿ, 2000 ವರ್ಷಗಳ ಹಿಂದಿನ ಈ ಕಥೆಯನ್ನ ನೋಡಿ ತೀರ್ಪು ಕೊಡೋದು ಸುಲಭ.
ಆದ್ರೆ ಈ ಪೇಟೆ ಬೀದಿಯ ಹಠಮಾರಿ ಮಕ್ಕಳ ಮನಸ್ಥಿತಿ ಇವತ್ತು ನಮ್ಮಲ್ಲಿ ನಮ್ಮ ಸಮಾಜದಲ್ಲಿ ಕಾಣಿಸಿದೆಯಾ? ಖಂಡಿತವಾಗಿಯೂ ಕಾಣಿಸುತ್ತೆ. ಬಹುಶಃ ಹಿಂದೆಂದಿಗಿಂತಲೂ ಹೆಚ್ಚಾಗಿ. ನಾವಿದ್ರಿಂದ ಏನು ಕಲಿಯಬಹುದು? ಇಲ್ಲಿಂದ ನಾವು ಕಲಿಯಬಹುದಾದ 3 ಪ್ರಮುಖ ಪಾಠಗಳಿವೆ ಅಂತ ನನ್ಗನ್ಸುತ್ತೆ. ಮೊದಲನೆಯದು ಜನರನ್ನು ಮೆಚ್ಚಿಸುವ ವ್ಯರ್ಥ ಪ್ರಯತ್ನದ ಪಾಠ. ಈ ಸಾಮ್ಯವು ದೇವರು ಮಾಡಿದ ಎ-ಬಿ ಟೆಸ್ಟ್ ಇದ್ದ ಹಾಗೆ. ಒಂದು ಕಠಿಣ ಶೈಲಿ, ಇನ್ನೊಂದು ಮೃದು ಶೈಲಿ. ಎರಡೂ ವಿಫಲವಾದವು. ಇದರಿಂದ ಏನ್ ತಿಳಿಯುತ್ತೆ? ಜನರ ಹೃದಯ ಮುಚ್ಚಿದ್ರೆ ನೀವು ಯಾವುದೇ ಶೈಲಿಯಲ್ಲಿ ಮಾತಾಡಿದ್ರೂ ಅವರು ಅದನ್ನ ತಿರಸ್ಕರಿಸಲು ಒಂದು ಕಾರಣವನ್ನ ಹುಡುಕಿಯೇ ಹುಡುಕ್ತಾರೆ. ಹೌದು, ನೀವು ಗಂಭೀರವಾಗಿದ್ರೆ ಬೋರ್ ಎನ್ನುತ್ತಾರೆ, ನೀವು ಖುಷಿಯಾಗಿದ್ರೆ ಗಂಭೀರತೆ ಇಲ್ಲ ಎನ್ನುತ್ತಾರೆ. ಅದೇ, ಇದು ನಾಯಕತ್ವದಲ್ಲಿರುವವರೆಗೆ, ಪೋಷಕರಿಗೆ ಅಥವಾ ಸಮಾಜದಲ್ಲಿ ಬದಲಾವಣೆ ತರಲು ಬಯಸುವ ಯಾರಿಗಾದ್ರೂ ಒಂದು ದೊಡ್ಡ ಪಾಠ. ನಮ್ಮ ಗಮನ ಸಂದೇಶಕ್ಕೆ ನಿಷ್ಠರಾಗಿರುವುದರ ಮೇಲೆ ಇರಬೇಕೆ ಹೊರತು ಎಲ್ಲರನ್ನೂ ಮೆಚ್ಚಿಸುವ ಶೈಲಿಯನ್ನ ಹುಡುಕುವುದರಲ್ಲಿ ಅಲ್ಲ. ಸರಿ, ಎರಡನೇ ಪಾಠ ಏನು? ಎರಡನೇ ಪಾಠ ನಮ್ಮ ಧಾರ್ಮಿಕ ಚೌಕಟ್ಟುಗಳ ಅಪಾಯದ ಬಗ್ಗೆ. ನಾವು ದೇವರಿಗೆ ಅಥವಾ ಸತ್ಯಕ್ಕೆ ನಮ್ಮದೇ ಆದ ಚೌಕಟ್ಟುಗಳನ್ನು ನಿರ್ಮಿಸ್ಬಿಡ್ತೇವೆ. ಉದಾಹರಣೆಗೆ, ದೇವರು ಹೀಗೆ ಮಾತಾಡಬೇಕು, ಆರಾಧನೆ ಹೀಗೆ ಇರಬೇಕು, ದೇವರ ಸೇವಕರು ಹೀಗೆ ಬದುಕಬೇಕು ಅಂತ ನಿಯಮಗಳನ್ನು ಹಾಕ್ಕೊಳ್ತೇವೆ. ಯಾರಾದ್ರೂ ಆ ಚೌಕಟ್ಟಿನಿಂದ ಹೊರಗೆ ಬಂದ್ರೆ ಅವರನ್ನು ತಕ್ಷಣ ತಿರಸ್ಕರಿಸ್ತೇವೆ. ಇದು ನಾವು ಪ್ರತಿದಿನ ನೋಡುವ ವಿಷಯ. ಚರ್ಚುಗಳಲ್ಲಿ, ಸಂಘಟನೆಗಳಲ್ಲಿ ಕೆಲವರಿಗೆ ಸ್ತುತಿ ಆರಾಧನೆ ತುಂಬಾ ಗಂಭೀರವಾಗಿದ್ರೆ ಇಷ್ಟ, ಇನ್ನು ಕೆಲವರಿಗೆ ಅದು ಸಂಭ್ರಮದಿಂದ ಇರಬೇಕು. ಒಬ್ಬರು ಈ ಪಾಸ್ಟರ್ ತುಂಬಾ ಬೌದ್ಧಿಕವಾಗಿ ಮಾತಾಡ್ತಾರೆ ಅಂದ್ರೆ ಇನ್ನೊಬ್ಬರು ಅವರ ಮಾತಿನಲ್ಲಿ ಆಳವೇ ಇಲ್ಲ ಅಂತಾರೆ. ನಿಖರವಾಗಿ ಕೊನೆಗೆ ಯೋಹಾನ್ನ ಮತ್ತು ಯೇಸುವಿಗೆ ಆದ ಗತಿಯೇ ಆಗ್ತದೆ. ನಾವು ದೇವರ ಕಾರ್ಯವನ್ನು ನಮ್ಮ ಚಿಕ್ಕ ಪೆಟ್ಟಿಗೆಯಲ್ಲಿ ಬಂಧಿಸಲು ಪ್ರಯತ್ನಿಸ್ತೇವೆ. ಈ ಸಾಮ್ಯ ನಮ್ಮನ್ನ ಎಚ್ಚರಿಸ್ತೆ. ದೇವರು ನಮ್ಮ ನಿರೀಕ್ಷೆಗಳನ್ನ ಮೀರಿದ ರೀತಿಯಲ್ಲಿ ಕಾರ್ಯನಿರ್ವಹಿಸಬಹುದು. ನಮ್ಮ ಪೆಟ್ಟಿಗೆಯ ಹೊರಗಿನಿಂದ ಬರುವ ಧ್ವನಿಯನ್ನು ಕೇಳಲು ನಾವು ಸಿದ್ಧರಿದ್ದೇವೆಯೇ? ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ. ಸರಿ, ಮೂರನೇ ಪಾಠ. ಮತ್ತು ಮೂರನೆಯ ಅತ್ಯಂತ ಪ್ರಮುಖವಾದ ಪಾಠ ಯೇಸುವಿನ ಕೊನೆಯ ಮಾತಿನಲ್ಲಿದೆ. ದೈವ ಜ್ಞಾನವೇ ನಿಜವಾದ ಜ್ಞಾನವೆಂದು ಅದರ ಕಾರ್ಯಗಳಿಂದಲೇ ಸಮರ್ಥಿಸಲಾಗುತ್ತದೆ. ಅಂದ್ರೆ ಕೊನೆಗೆ ಮುಖ್ಯವಾಗುವುದು ವಾದವಿವಾದಗಳಲ್ಲಿ ಗೆಲ್ಲುವುದಲ್ಲ, ಬದಲಾಗಿ ಫಲಿತಾಂಶಗಳು. ನಿಖರವಾಗಿ ಯೋಹಾನನ ಮತ್ತು ಯೇಸುವಿನ ಬಗೆಗಿನ ಜನರ ಅಭಿಪ್ರಾಯಗಳು ಏನೇ ಇರಲಿ, ಅವರ ಜೀವನದಿಂದಾದ ಪರಿಣಾಮವೇನು? ಯೋಹಾನನ ಕರೆಯಿಂದಾಗಿ ಸಾವಿರಾರು ಜನರು ಪಶ್ಚಾತ್ತಾಪಪಟ್ಟು ತಮ್ಮ ಜೀವನವನ್ನು ಬದಲಾಯಿಸಿಕೊಂಡ್ರು. ಯೇಸುವಿನ ಪ್ರೀತಿಯಿಂದಾಗಿ ಒಂದು ಹೊಸ ಸಮುದಾಯವೇ ನಿರ್ಮಾಣವಾಯಿತು. ಓ ಹೌದು. ಜ್ಞಾನದ ನಿಜವಾದ ಪುರಾವೆ ಅದರ ವಾದದಲ್ಲಲ್ಲ, ಅದರ ಮಕ್ಕಳಲ್ಲಿ, ಅಂದ್ರೆ ಅದು ಸೃಷ್ಟಿಸುವ ಫಲದಲ್ಲಿ, ಬದಲಾದ ಜೀವನಗಳಲ್ಲಿ ಕಾಣಿಸುತ್ತೆ. ನಿಮ್ಮ ನಂಬಿಕೆ ಮತ್ತು ಜೀವನ ಶೈಲಿಯನ್ನು ಜಗತ್ತು ಪ್ರಶ್ನಿಸಬಹುದು, ಆದರೆ ನಿಮ್ಮ ಪ್ರೀತಿ, ಕರುಣೆ ಮತ್ತು ಸೇವೆಯಿಂದ ಬದಲಾದ ಜೀವನಗಳು ತಾವಾಗೇ ಮಾತನಾಡುತ್ತವೆ. ಅದ್ಭುತವಾಗಿ ಎಲ್ಲವನ್ನೂ ಒಟ್ಟುಗೂಡಿಸಿದಿರಿ. ಅಂದ್ರೆ ನಮ್ಮ ಗಮನ ಪೇಟೆ ಬೀದಿಯಲ್ಲಿ ನಡೆಯೋ ಚರ್ಚೆಗಳನ್ನ ಗೆಲ್ಲೋದಕ್ಕಿಂತ ನಮ್ಮ ಜೀವನದ ತೋಟದಲ್ಲಿ ಒಳ್ಳೆ ಫಲಗಳನ್ನ ಬೆಳೆಸೋದ್ರ ಮೇಲೆ ಇರ್ಬೇಕು. ಹೌದು. ಹಾಗಾದ್ರೆ ಇಂದಿನ ಚರ್ಚೆಯನ್ನ ಸಂಕ್ಷಿಪ್ತಗೊಳಿಸೋದಾದ್ರೆ, ದೇವರ ಕರೆಯು ಯೋವಾನನಂತೆ ಪಶ್ಚಾತ್ತಾಪದ ಗಂಭೀರ ಎಚ್ಚರಿಕೆಯಾದ ಶೋಕಗೀತೆಯಾಗಿ ಬರಲಿ ಅಥವಾ ಯೇಸುವಿನಂತೆ ಕೃಪೆಯ ಸಂತೋಷದ ಕೊಳಲ ನಾದವಾಗಿ ಬರಲಿ. ಮುಖ್ಯವಾದದು ನಾವು ಹೇಗೆ ಪ್ರತಿಕ್ರಿಯಿಸ್ತೇವೆ ಎಂಬುದು. ಹೌದು. ನಾವು ಆಟದ ಬಗ್ಗೆ ದೂರು ಹೇಳ್ತಾ ಕೂರುವ ಹಠಮಾರಿ ಮಕ್ಕಳಾಗುತ್ತೇವೋ ಅಥವಾ ತೆರೆದ ಹೃದಯದಿಂದ ಆಟಕ್ಕೆ ಧುಮುಕುತ್ತೇವೋ? ಹೌದು. ಅಂತಿಮವಾಗಿ ಇದು ಗ್ರಹಿಸುವಿಕೆಯ ಬಗ್ಗೆ. ರಿಸೆಪ್ಟಿವಿಟಿ. ಮುಚ್ಚಿದ ಹೃದಯವು ಎಂಥ ಪರಿಪೂರ್ಣ ಸಂದೇಶದಲ್ಲೂ ದೋಷವನ್ನು ಹುಡುಕುತ್ತೆ. ತೆರೆದ ಹೃದಯವು ತಾನು ನಿರೀಕ್ಷಿಸದ ರಾಗದಲ್ಲೂ ದೈವಿಕ ಸಂಗೀತವನ್ನ ಕೇಳಿಸಿಕೊಳ್ಳಬಲ್ಲದು. ದೇವರ ರಾಜ್ಯವು ನಮ್ಮ ಹೃದಯದ ಬಾಗಿಲನ್ನು ತಟ್ಟಿದಾಗ ಆ ಸಂಗೀತದ ಶೈಲಿಯ ಬಗ್ಗೆ ಚಿಂತಿಸದೆ ಬಾಗಿಲು ತೆರೆಯುವುದೇ ಈ ಸಾಮ್ಯದ ಮೂಲ ಸಂದೇಶ. ಈ ಚರ್ಚೆ ನಿಜವಾಗಿಯೂ ಆಳವಾದ ಚಿಂತನೆಗೆ ಹಚ್ಚಿದೆ. ಕೇಳುಗರಿಗೆ ಒಂದು ಅಂತಿಮ ಚಿಂತನೆಗಾಗಿ ಒಂದು ಪ್ರಶ್ನೆಯನ್ನ ಬಿಟ್ಟೋಗೋಣ. ಖಂಡಿತ. ಈ ಸಾಮ್ಯವು ಸಂದೇಶವನ್ನು ತಿರಸ್ಕರಿಸಿದವರ ಮೇಲೆ ಹೆಚ್ಚು ಗಮನ ಹರಿಸುತ್ತೆ. ಆದ್ರೆ ಯೋವಾನನ ಮತ್ತು ಯೇಸುವಿನ ಮಾತನ್ನು ಸ್ವೀಕರಿಸಿದವರು ಇದ್ರು. ಸುಂಕದವರು, ಪಾಪಿಗಳು, ಸಾಮಾನ್ಯ ಜನರು. ಯಾರು ಧಾರ್ಮಿಕವಾಗಿ ಸರಿಯಾದವರು ಅಂತ ಪರಿಗಣಿಸಲ್ಪಟ್ಟಿರ್ಲಿಲ್ವೋ ಅವರು ಈ ಸಂದೇಶವನ್ನ ಸ್ವೀಕರಿಸಿದ್ರು. ಹೌದು. ಹಾಗಾದ್ರೆ ಜ್ಞಾನಿಗಳು ಮತ್ತು ಪಂಡಿತರ ಹೃದಯಗಳು ಮುಚ್ಚಿದ್ದಾಗ ಇವರ ಹೃದಯಗಳು ತೆರೆದುಕೊಳ್ಳಲು ಕಾರಣವೇನಿರಬಹುದು? ನಮ್ಮದೇ ಆದ ನಿರೀಕ್ಷೆಗಳನ್ನ, ನಮ್ಮ ಪೂರ್ವಗ್ರಹಗಳನ್ನ ಬದಿಗಿಟ್ಟು
ದೇವರ ಸಂಗೀತವನ್ನು ನಿಜವಾಗಿಯೂ ಕೇಳಿಸಿಕೊಳ್ಳಲು ನಮಗೆ ಬೇಕಾದದ್ದು ಏನು? ಇದ್ರ ಬಗ್ಗೆ ಯೋಚಿಸಬಹುದು. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.